ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನಗಳಾಗಿತ್ತು ನಾನು ಚಾನಲ್ಗೆ ಈ ಥರ ವೆಲ್ಕಮ್ ಮಾಡಿ ನೀವೆಲ್ಲರೂ ಸ್ವಾಗತ ಮಾಡಿ. ಸೊ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೆ, ನೀವು ಕೂಡ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದಷ್ಟು ಕಮೆಂಟ್ಸ್ ಬಂದಿತ್ತು, ಮೇಡಮ್ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ, ಏನಾಯಿತು, ಏನಾದರೂ ಹೆಲ್ತ್ ಇಶ್ಯೂ ಇದೆಯಾ, ಈ ಮತ್ತೊಂದು ತುಂಬಾ ಬಂದಿತ್ತು. ಸೊ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನನ್ನು ನಿಮ್ಮ ಮನೆ ಮಗಳು ಅಂತ ಕೇರ್ ಮಾಡಿದ್ದಕ್ಕೆ, ಏನಾಯಿತು ಏನು ಎತ್ತ ಅಂತ ವಿಚಾರಿಸ್ಕೊಂಡಿದ್ದಕ್ಕೆ. ಸೀರಿಯಸ್ಲಿ ನನಗೇನೂ ಆಗಿಲ್ಲ, ನಾನು ಆರಾಮಿದ್ದೀನಿ. ಕೆಲವೊಂದಷ್ಟು ಜನಕ್ಕೆ ಅಲ್ಲಲ್ಲೇ ರಿಪ್ಲೈ ಕೂಡ ಮಾಡಿದ್ದೀನಿ ಏನು ರೀಸನ್ ಇದೆ ಅಂತ. ಸೊ ಇಷ್ಟು ದಿನ ಆದಮೇಲೆ ವೀಡಿಯೋಸ್ ಆಗ್ತಾ ಇರೋದ್ರಿಂದ ಇವಾಗ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ವಿಷಯಕ್ಕೆ ಬಂದುಬಿಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಸ್ಟಿಚಿಂಗ್ ಕಲಿತು ಕೂಡ ಒಂದಷ್ಟು ಜನ ಹೇಗೆ ಅರ್ನಿಂಗ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ನಾನು ಇವತ್ತು ಒಂದಿಷ್ಟು ಸಿಂಪಲ್ ಟಿಪ್ಸ್ನ ಕೊಡ್ತೀನಿ, ಹೇಗೆ ಅರ್ನಿಂಗ್ ಮಾಡಬೇಕು ನಾವು ಸ್ಟಿಚಿಂಗ್ ಕಲ್ತಿದ್ರು ಕೂಡ ಅಂತ. ಸೊ ಫಸ್ಟಿಗೆ ಬಂದು ನನಗೆ ಯಾಕೆ ಇಷ್ಟು ದಿನ ಆದರೂ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಅಂತ ನಿಮ್ಮೆಲ್ರಿಗೂ ತಿಳಿಸ್ಬಿಡ್ತೀನಿ. ಸೊ ಮೇನ್ ರೀಸನ್ ಬಂದು ಬಿಕಾಸ್ ನಾನು ಕನ್ಸೀವ್ ಇದ್ದೆ. ಒಂದು 1 ಇಯರ್ ಬ್ಯಾಕ್ ನಾನು ಕನ್ಸೀವ್ ಇದ್ದೆ. ಸೊ ನನಗೆ ಫಸ್ಟ್ ಸೆಮಿಸ್ಟ್ರು 1.5 ಮಂತ್ 2.5 ಮಂತ್ ಏನಾಗಿತ್ತು, ಆವಾಗಲೇ ನಾನು ಸ್ಟಿಚಿಂಗ್ನ ಬ್ರೇಕ್ ಮಾಡಿದೆ. ಬಿಕಾಸ್ ಅದ್ರ ಹಿಂದಿನ ಕನ್ಸೀವಲ್ಲಿ ನಾನು ಒಂದು ಬೇಬಿನ ಮಿಸ್ಕ್ಯಾರೇಜ್ ಆಯಿತು, ಒಂದು ಬೇಬಿ. ಸೊ ಅದು ನನಗೆ ಈ ಕನ್ಸೀವಲ್ಲಿ ಅದು ಮತ್ತು ಆ ಸಫರ್ ಪಡೋದು ಬೇಡ, ನಾನು ಸ್ಟಿಚಿಂಗ್ ಮಾಡಿ ಮತ್ತು ಅದು ಬೇಬಿ ಮಿಸ್ಕ್ಯಾರೇಜ್ ಆಗಿ ಮತ್ತೇನೋ ಆಗೋದು ಬೇಡ ನನಗೆ. ನನ್ನ ಬೇಬಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಒಂದು ಹೆಣ್ಣಿಗೆ ಒಂದು ತಾಯ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಒಂದಷ್ಟು ಜನ ಕೇಳಿದ್ರು ವ್ಲಾಗ್ಸ್ ಹಾಕಿ ಮೇಡಮ್, ವ್ಲಾಗ್ಸ್ ಹಾಕಿದ್ರೆ ನನಗೆ ಆ ಟೈಮಲ್ಲಿ ನನಗೆ ವ್ಲಾಗ್ಸ್ ಹಾಕಬೇಕು, ಸ್ಟಿಚಿಂಗ್ ಮಾಡಬೇಕು, ಅದು ಯಾವುದೂ ನನ್ನ ತಲೆಯಲ್ಲಿ ಬರಲಿಲ್ಲ. ಬಿಕಾಸ್ ಆ ಮಗು ಮನೆಗೆ ಬರ್ತಿದೆ ಅಂತಂದಾಗ ಮನೆಯ ಸಂಭ್ರಮ ಹೇಗಿರುತ್ತೆ ಅಂದರೆ ಅಮೇಝಿಂಗ್, ಹೇಳೋದಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗೆ ನನ್ನ ಬೇಬಿ ಮತ್ತು ನನ್ನ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಾನು ಸ್ಟಿಚಿಂಗ್ನ ಬಿಟ್ಟಿರಲಿಲ್ಲ, ಜಸ್ಟ್ ಒಂದು ಬ್ರೇಕ್ ಕೊಟ್ಟಿದ್ದೆ ಅಷ್ಟೇ. ಬಿಕಾಸ್ ಹೇಳಿದ್ನಲ್ಲ, ನನ್ನ ಕನ್ಸೀವ್ ಆ ಟೈಮಲ್ಲಿ ನನಗೆ ಮೆಟರ್ನಿಟಿ ಲೀವ್ ಅಂತ ಏನು ಬೇಕಾಗಿರುತ್ತೆ ಅದೆಲ್ಲ ಬೇಕಾಗಿತ್ತು. ಬಿಕಾಸ್ ನನ್ನ ಸ್ಟ್ರೆಂತ್ ಅಷ್ಟು ಕಷ್ಟಪಟ್ಟು ನಾನು ಸ್ಟಿಚಿಂಗ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅದೇನೋ ಆಗಿ ಮತ್ತೇನೋ ಆಗೋದು ನನಗೆ ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ, ಅದಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದಷ್ಟು ಜನ ಮತ್ತೆ ವೀಡಿಯೋಸೇ ಹಾಕೋದಿಲ್ವಾ, ವೀಡಿಯೋಸೇ ಬರೋದಿಲ್ವಾ, ನಿಮ್ಮ ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಮಿಸ್ ಮಾಡಿಕೊಂಡೆ ಅಂತ ಕೇಳ್ತಾಯಿದ್ರು. ಸೊ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನನ್ನು ಕೇರ್ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ಅವ್ರು ಯಾಕೆ ಬರ್ತಾಯಿಲ್ಲ ಅನ್ನೋದು ಒಂದು ಥಿಂಕ್ ನಿಮ್ಮಲ್ಲಿ ಬಂದಿದ್ದಕ್ಕೆ ಲಾಟ್ ಆಫ್ ಥ್ಯಾಂಕ್ಸ್. ಬಟ್ ಇನ್ನು ಮುಂದೆ ಹಾಗಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ವೀಕ್ಲಿ 1 ಟೈಮ್ ಆದರೂ ವೀಡಿಯೋಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಒಂದು ವೀಡಿಯೋ ಆದರೂ ಖಂಡಿತವಾಗ್ಲೂ ಸಾಧ್ಯವಾದರೆ 2-3 ಹಾಕ್ತೀನಿ, ಇಲ್ಲಾಂದರೆ ವೀಕ್ಲಿ 1 ವೀಡಿಯೋ ಆದರೂ ಗ್ಯಾರಂಟಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಿಕಾಸ್ ಮಗು ಇದೆ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಅಷ್ಟು ಈಸಿ ಅಲ್ಲ. ಇವಾಗಲೂ ಕೂಡ ನಾನು ಅಂದರೆ ನನ್ನ ಬೇಬಿಗೆ ಇವಾಗ 7 to 8 ಮಂತ್ ಹತ್ತತ್ರ ಆಗ್ತಾಯಿದೆ. ಸೊ ಇವಾಗ ಬೇಬಿ ನನ್ನನ್ನು ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅನ್ನೋದನ್ನು ನೋಡಿಯೇ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮಗು ನನ್ನನ್ನು ಬಿಟ್ಟು ಆಟ ಆಡ್ತಾ ಇರೋದ್ರಿಂದ ಅದ್ರ ಪಾಡ್ಗೆ ಅದು ಆಟ ಆಡ್ಕೊಳ್ಳುತ್ತೆ ಅನ್ನೋ ಒಂದು ಧೈರ್ಯದ ಮೇಲೇ ನೋಡ್ಕೋತೀವಿ. ಬಟ್ ಆದ್ರೂ ನನ್ನನ್ನು ಬಿಟ್ಟು ಇರ್ತಾಳೆ ಅನ್ನೋ ನಂಬಿಕೆ ಮೇಲೆ ಸ್ವಲ್ಪ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಇದು ಬಂದು ಮೇನ್ ರೀಸನ್. ಅದಷ್ಟು ಬಿಟ್ಟರೆ ನಾನು ಸ್ಟಿಚಿಂಗ್ ಬಿಟ್ಬಿಟ್ಟಿದ್ದೀನಿ ಅಥವಾ ವೀಡಿಯೋಸ್ ಅಪ್ಲೋಡೇ ಮಾಡಲ್ಲ, ಅಥವಾ ಇದೇ ವಿಡಿಯೋನಲ್ಲಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಅಂದರೆ ಇದೇ ಚಾನಲಲ್ಲಿ ಅಂತ ಎಲ್ಲ ಒಂದಷ್ಟು ಕಮೆಂಟ್ಸ್ ಬಂದಿತ್ತು. ನಿಜವಾಗ್ಲೂ ಇಲ್ಲ, ಇದು ಸ್ಟಿಚಿಂಗ್ ಟೈಲರಿಂಗೋಸ್ಕರನೇ ಇರೋವಂಥ ಚಾನಲು. ಅದನ್ನೇ ಅಪ್ಲೋಡ್ ಮಾಡ್ತೀನಿ. ನಾನು ವ್ಲಾಗ್ ಮಾಡಬೇಕು ಅಥವಾ ಕುಕ್ಕಿಂಗ್ ವಿಡಿಯೋ ಏನಾದರೂ ಮಾಡಬೇಕು ಅಂದರೆ ನಿಮಗೆ ಮುಂದೆ ತಿಳಿಸಿ ಅದಕ್ಕೆ ಸಪ್ರೇಟ್ ಚಾನಲ್ನ ಕೂಡ ಓಪನ್ ಮಾಡ್ತೀನಿ. ಇದರಲ್ಲಿ ಜಸ್ಟ್ ಓನ್ಲಿ ಸ್ಟಿಚಿಂಗ್ ಮಾತ್ರನೇ, ಅದಂತೂ ಕನ್ಫರ್ಮ್. ನಾನು ಬರೆದಿಟ್ಬಿಟ್ಟಿದ್ದೀನಿ ಅದನ್ನು. ಸೊ ವಿಡಿಯೋ ಇಷ್ಟ ನಿಮಗೆ ಮೇನ್ ರೀಸನ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಇವಾಗ ಇನ್ನೊಂದು ಟಾಪಿಕ್ ಬಂದು ನಾನು ಹೇಗೆ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಕೇವಲ ಸ್ಟಿಚಿಂಗ್ ಮಾತ್ರ ಕಲಿತು ಅಂತ ಹೇಳಿದ್ದೆ. ಸೊ ಸ್ಟಿಚಿಂಗ್ ಕಲಿತು ನಿಮಗೆ ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅಂದರೆ ವೆರಿ ಈಸಿ. ನೋಡಿ, ನಾನು ಸ್ಯಾರಿದು ಬಾರ್ಡ್ರ್ ಹಾಕ್ತಾಯಿದ್ದೀನಿ. ಸೊ ಇದೇ ಥರ ಕಸ್ಟಮರ್ಸ್ ಯಾರಾದರೂ ಬಂದರೆ ಸ್ಯಾರಿದು ಬಾರ್ಡ್ರ್ ಹಾಕ್ಕೊಡಿ, ಪಾಲ್ಸ್ ಹಾಕ್ಕೊಡಿ, ಸ್ಯಾರಿದು ಜಿಗ್ಜ್ಯಾಗ್ ಮಿಷಿನ್ ಇದ್ದರೆ ಅಂದರೆ ದೊಡ್ಡ ಸ್ಯಾರಿಗಳನ್ನ ಜಿಗ್ಜ್ಯಾಗ್ ಮಾಡಲೇಬೇಕು, ಕುಚ್ಚು ಹಾಕುವಂಥ ಸ್ಯಾರಿಗಳು. ಈ ಥರ ಸಿಂಪಲ್ ಸ್ಯಾರಿಗಳನ್ನ ಬಾರ್ಡ್ರ್ ಹಾಕಿದ್ರೆ ಸಾಕು. ಜಿಗ್ಜ್ಯಾಗ್ ಮಾಡಿಕೊಡಿ. ಕುಚ್ಚು ಹಾಕೋದು ಗೊತ್ತಿದ್ದರೆ ಅದು ಕೂಡ ಕಲ್ತ್ಕೊಂಡು ಹಾಕಿ. ಬೇಬಿ ಕುಚ್ಚೆಲ್ಲ ತುಂಬ ಈಸಿ. ಹಾಗೆ
ನೈಟಿಗಳನ್ನ ಆಲ್ಟ್ರೇಷನ್ ಮಾಡಿಕೊಡೋದು, ರೆಡಿ ಡ್ರೆಸ್ಗಳನ್ನ ಅವ್ರ ಬಾಡಿಗೆ ತಕ್ಕಂತೆ ಆಲ್ಟ್ರೇಷನ್ ಮಾಡಿಕೊಡೋದು, ಹಾಗೆ ರೆಡಿ ಡ್ರೆಸ್ಗಳಿಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಡೋದು. ಮತ್ತು ನಮ್ಮ ಮನೆ ಎಕ್ಸ್ಪೆಷಲ್ ಹಳ್ಳಿಗಳಾಗಿದ್ದರೆ ಬೆಡ್ಶೀಟ್ಗಳಿರ್ಬೋದು ಅಥವಾ ಜೆಂಟ್ಸ್ ಯೂಸ್ ಮಾಡೋ ಲುಂಗಿಗಳಿರ್ಬೋದು, ಅದನ್ನೆಲ್ಲ ಬಾರ್ಡ್ರ್ ಹಾಕ್ಕೊಡಿ ಅಂತ ತಂದುಕೊಡ್ತಾರೆ, ಅಂಚು ಕಟ್ಕೊಡಿ ಅಂತ, ಅದನ್ನೆಲ್ಲ ಮಾಡಿಕೊಡ್ಬೋದು. ಸೊ ಅದರಿಂದ ಕೂಡ ಅರ್ನಿಂಗ್ಸ್ ಆಗುತ್ತೆ. ಡೈಲಿ 300 ರುಪೀಸ್ ಆದರೂ ಮಿನಿಮಮ್ 200 ಆದರೂ ಗ್ಯಾರಂಟಿ ಆಗುತ್ತೆ. 2ರಿಂದ 3 ಸೀರೆ, ಒಂದು ಸೀರೆ ಸ್ಟಿಚಿಂಗ್ ಮಾಡ್ತು ಅಂತಂದರೆ 50 ರುಪೀಸ್ ಗ್ಯಾರಂಟಿ ನಾವು ಪೇ ಮಾಡ್ಬೋದು, ತೊಗೋಬೋದು. ಖಂಡಿತವಾಗ್ಲೂ ಈ ಥರದ್ದನ್ನೆಲ್ಲ ಟ್ರೈ ಮಾಡಿದಾಗ ಆಗುತ್ತೆ. ಸೊ ನಂದು ಇವಾಗ ಸ್ಟಿಚಿಂಗ್ ಕೂಡ ಆಯಿತು. ಒಂದು 3 ಸೀರೆ ಇತ್ತು ಅಮ್ಮಂದು, ಅದನ್ನೆಲ್ಲ ಕಂಪ್ಲೀಟಾಗಿ ಬಾರ್ಡ್ರ್ ಹಾಕ್ಕೊಟ್ಟೆ, ಹಂಚು ಕಟ್ಕೊಟ್ಟೆ. ಸೊ ಇವಾಗ ಆದ ನಂತರ ಮನೇಲಿ ಮಗು ಇರೋದ್ರಿಂದ ನಾನು ಮಿಷಿನ್ನ ಸ್ವಲ್ಪನೇ ಬೇರೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ನಂದು ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಈ ಥರ ಕಂಪ್ಲೀಟ್ ಆಯಿಲ್ ಹಾಕಿ ಫೂಟ್ ಹತ್ರ ಒಂದು ಬಟ್ಟೆ ಇಟ್ಟು ಆ ದಾರ ಎಲ್ಲನೂ ಬಿಚ್ಚಿ ಒಂದು ಕಡೆ ತೆಗೆದು ಈ ಥರ ಬಾಕ್ಸಲ್ಲೆಲ್ಲ ಹಾಕಿಟ್ಟು ನಂದೇನಿದೆ ಅದು ಐಟಮ್ಸ್ ಎಲ್ಲ ಮಿಷಿನಲ್ಲಿ ಹಾಕಿ ಅದ್ರಕ್ಕೊಂದು ಕವರ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ಕವರ್ ಮೇಲೆ ಹಾಕಿ ಎತ್ತಿಟ್ಬಿಡ್ತೀನಿ. ಬಿಕಾಸ್ ಮನೇಲಿ ಮಗು ಇದೆ, ಯಾವ ಟೈಮಲ್ಲಿ ಬಂದು ಮಿಷಿನ್ ಹತ್ರ ಕೆಳಗಡೆ ಪೆಡಲ್ ಹತ್ರ ಎಲ್ಲ ದಾರ ಎಳಿತಾಳೆ ಅಂತ. ಸೊ ಇದು ನನ್ನ ಒಂದು ಜೋಪಾನ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇಲ್ಲಿ ನೋಡಿ 3 ಸೀರೆಗಳಿತ್ತು, ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಸೊ ನಾನು ಬೇಬಿನ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂತ ಏನಿಲ್ಲ, ಬಟ್ ನನಗೇನು ಫ್ಯಾಷನ್ ಇದು ಅಷ್ಟೇ. ಸೊ ರೀಸನ್ ನಿಮಗೇನು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಈ ಥರ ಸ್ಟಿಚಿಂಗಿಂದ ಹೇಗೆ ಅರ್ನ್ ಮಾಡ್ಬೋದು ಅಂತಲೂ ಒಂದೆರಡು ಟಿಪ್ಸ್ ಹೇಳಿದ್ದೀನಿ, ಅದು ಗೊತ್ತಾಯಿತು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಸಿಗೋಣ ಹಾಗೆ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸುತ್ತೆ. ಲಾಟ್ ಆಫ್ ಥ್ಯಾಂಕ್ ಯು. ಬಾಯ್. ಸಿ ಯು ನೆಕ್ಸ್ಟ್ ಅಗೇನ್.